ಬಿಗ್ಗೆಸ್ಟ್ ಹಾರರ್ ಮೂವಿ. ಲೈಕ್ ಹಾಲೋವಿನ್ ಸೀಸನ್ಗೆ ಒಂದು ಹಾರರ್ ಪರ್ಫೆಕ್ಟ್ ಟೈಮ್ಗೆ ಒಂದು ಪರ್ಫೆಕ್ಟ್ ಮೂವಿ ರಿಲೀಸ್ ಆಗಿದೆ. ದಟ್ ಇಸ್ ಮಲಯಾಳಮಲ್ಲಿ ಒಂದು ಡೈಸ್ ಐರಾಯಿ ಅಂತ ಒಂದು ಪ್ರಣವ್ ಮೋಹನ್ಲಾಲ್ ಮೂವಿ ಬಂದಿದೆ. ಸರಿ, ಅದು ಚೆನ್ನಾಗಿತ್ತು. ನಾನು ನೋಡಬೇಕು ಅಂತಾನೆ ಇತ್ತು, ಅದಕ್ಕೆ ಹೋಗಿ ನೋಡಿದೆ. ತುಂಬಾ ಚೆನ್ನಾಗಿತ್ತು ಗೈಸ್. ನನಗೆ ಹಾರರ್ ಮೂವೀಸ್ ಅಂದರೆ ತುಂಬಾ ಇಷ್ಟ. ನಾನು ಅವಾಗ ಹಾರರ್ ಮೂವೀಸ್ ಅಂದರೆ ನಾನು ಥಿಯೇಟ್ರಲ್ಲೇ ಹೋಗಿ ನೋಡ್ಬಿಡ್ತೀನಿ. ಸೊ ಈ ಸಿನಿಮಾ ನನ್ನ ಎಕ್ಸ್ಪೆಕ್ಟೇಷನ್ಸ್ ಅಷ್ಟು ಇರಲಿಲ್ಲ ನನಗೆ. ಸರಿ, ಹಾರರ್ ಮೂವಿ ಅಂತ ಹೇಳ್ತಾರಲ್ಲ, ಹೋಗಿ ನೋಡೋಣ ಅಂತ ನೋಡಿದೆ ನಾನು. ಆದರೆ ರಾಹುಲ್ ಸದಾಶಿವನ್, ಹೀ ಈಸ್ ಲೈಕ್ ಜೀನಿಯಸ್. ಅವ್ರದ್ದು ಪ್ರೀವಿಯಸ್ ಮೂವಿ ನೋಡಿದ್ಕೇನೆ ನನಗೆ ತುಂಬ ಇಷ್ಟ ಆಯಿತು. ದಟ್ ಇಸ್ ಬ್ರಹ್ಮಯುಗಂ, ಭೂತಕಾಲಂ, ಅದೆಲ್ಲ ತುಂಬಾ ಚೆನ್ನಾಗಿ ನನಗೆ ಇಷ್ಟ ಆಯಿತು. ಸರಿ, ಇದು ಅವ್ರದ್ದೇ ಸಿನಿಮಾ ಅಂತ ಹೇಳುವಾಗ ಸರಿ ಹೋಗಿ ನೋಡಲೇಬೇಕು. ಅದು ಹಾರರ್ ಜಾನರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಇತ್ತು ನನಗೆ. ಆದರೆ ಇಷ್ಟು ಚೆನ್ನಾಗಿ ಇರುತ್ತೆ ಅಂತ ನನಗೆ ಸೀರಿಯಸ್ಲಿ ಎಕ್ಸ್ಪೆಕ್ಟೇ ಮಾಡಲಿಲ್ಲ ನಾನು. ಪ್ರಣವ್ ಮೋಹನ್ಲಾಲ್ ಅವ್ರನ್ನ ನಾನು ಏನೋ ಅಂತ ಅನ್ಕೊಂಡಿದ್ದೆ, ಆದರೆ ಲೈಕ್ ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಏನು ಅಂತ ಪ್ರೂವ್ ಮಾಡಿದ್ದಾರೆ. ಐ ಥಿಂಕ್ ರಾಹುಲ್ ಸದಾಶಿವನ್ ಹ್ಯಾಸ್ ಗಾಟ್ ಎವ್ರಿಥಿಂಗ್ ಇನ್ ಪ್ರಣವ್ ಮೋಹನ್ಲಾಲ್, ಆಲ್ ಹಿಸ್ ಆ್ಯಕ್ಟಿಂಗ್ ಸ್ಕಿಲ್ಸ್. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಪ್ರಣವ್ ಮೋಹನ್ಲಾಲ್. ಅದು ಸ್ಟೇರ್ ಕೇಸ್ ಸೀನ್ ಎಲ್ಲ ಒಂದು ಬರುತ್ತೆ, ಅಷ್ಟು ಚೆನ್ನಾಗಿತ್ತು ರೀ. ನೀವು ಹೋಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದಾರೆ ಅಂತ. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಇದು ದೆವ ಮೂವಿ ಅಂದರೆ ದೆವನ ತೋರಿಸೋದು, ಲೈಕ್ ದೆವನ ತೋರಿಸಿ ಲೈಕ್ ಕಾಮಿಡಿ ಮಾಡೋದು ಆ ಥರ ಏನಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ಬಿಡ್ತೀನಿ, ಇದರಲ್ಲಿ ಕಾಮಿಡಿ ಇಲ್ಲ, ಸಾಂಗ್ಸ್ ಇಲ್ಲ, ಜಸ್ಟ್ ಪ್ಯೂರ್ ಹಾರರ್. ನಿಮಗೆ ಒಂದು ಟೆನ್ಷನಲ್ಲಿ ಇರುತ್ತೆ ನೀವು. ಆದರೆ ಒಂದು ಹೇಳ್ಬೇಕಂದ್ರೆ ಲೈಕ್ ದೆವ ತೋರಿಸಲ್ಲ, ಅಷ್ಟು ಅಲ್ಲೆಲ್ಲ ದೆವ ಸುಮ್ಮನೆ ದೆವ ಬಂದು ಹೋಗೋದು ಹಂಗೆಲ್ಲ ತೋರಿಸಲ್ಲ. ಬಟ್ ಆದರೂ ನಿಮಗೆ ಒಂದು ಭಯ ಫೀಲ್ ಆಗುತ್ತೆ, ನಿಮ್ಗೆ ಒಂದು ಟೆನ್ಷನ್ ಫೀಲ್ ಆಗುತ್ತೆ. ನೀವು ಸೀಟ್ ಎಜ್ಜಿನಲ್ಲಿ ಕೂತ್ಕೊಂಡು ಏನಾಗುತ್ತೋ ಸಸ್ಪೆನ್ಸ್ ಬಿಲ್ಡ್ ಆಗುತ್ತೆ ಇರುತ್ತೆ. ಓಕೆ, ಇವಾಗ ಏನೋ ಬರ್ತಾ ಇದೆ ಅಂತ ನಾವು ಜ್ಞಾಪಕ ಮಾಡ್ಕೊಂಡಿದ್ದೀವಿ. ಓಕೆ, ನಾವು ಥಿಂಕ್ ಮಾಡ್ತಾ ಇರುವಾಗ ಲೈಕ್ ಅದಾಗಲ್ಲ, ಬೇರೆ ಏನಾಗುತ್ತೆ, ನಾರ್ಮಲ್ ಆಗಿ ಹೋಗುತ್ತೆ. ಆಮೇಲೆ ನಾವು ಎಕ್ಸ್ಪೆಕ್ಟ್ ಏನು ಮಾಡಿರಲ್ವೋ ಆ ಸೀನಲ್ಲಿ ಏನಾದರೂ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಇರುತ್ತೆ. ಸೊ ಅದೇ ಇದು ಒಂದು ಬ್ಯೂಟಿ, ಇದರ ಒಂದು ಭಯ ನಮಗೆ ಕೊಡುವ ಒಂದು ಎಲಿಮೆಂಟು. ಸೊ ಅಷ್ಟು ಚೆನ್ನಾಗಿತ್ತು. ನೀವು ಹೋಗಿ ನೋಡಿ, ನಿಮಗೆ ತುಂಬ ಖಂಡಿತವಾಗಿ ಇಷ್ಟ ಆಗುತ್ತೆ. ಮಲಯಾಳಂ ಮೂವೀಸ್ ಲೈಕ್ ಒಂದು ಬಿಲ್ಡ್ ಮಾಡ್ತಾನೇ ಇದ್ದಾರೆ, ಒಂದು ಕಂಟೆಂಟ್ನ ಕೊಡ್ತಾನೇ ಇದ್ದಾರೆ. ಹಾರರ್ ಜಾನರ್ ಬೇಕಾ ಹಾರರು, ಕಾಮಿಡಿ ಬೇಕಾ ಕಾಮಿಡಿ. ಲಾಸ್ಟ್ ಮಂತ್ ನಾವು ನೋಡಿದ್ರಲ್ಲ ಲೋಕ, ಸೂಪರ್ ಹೀರೋ ಮೂವಿ ಬೇಕಾ ಸೂಪರ್ ಹೀರೋ ಮೂವಿ. ಲೈಕ್ ಅದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬ ಆಶ್ಚರ್ಯ ಹೋಗ್ತಾ ಇದ್ದಾರೆ, ಯಾಕೆ ಹೆಂಗೆ ಮಾಡೋಕ್ಕಾಗುತ್ತೆ, ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ. ಇದು ಒಂದು ಬ್ಯೂಟಿಫುಲ್ ಮೂವಿ. ನಿಮಗೆ ಹಾರರ್ ಲವರ್ಸ್ ಅಂದರೆ ನಿಮಗೆ ತುಂಬಾ ನಿಮ್ಗೆ ಇಷ್ಟ ಆಗುತ್ತೆ. ನೀವು ಹೋಗಿ ನೋಡಿ. ಲೈಕ್ ಪ್ರಣವ್ ಮೋಹನ್ಲಾಲ್ ಮಾತ್ರ ಅಲ್ಲ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಜಿಬಿನ್ ಗೋಪಿನಾಥ್ ಆಗಲಿ, ಜಯಾ ಕರುಪ್ ಆಗಲಿ, ಆಮೇಲೆ ಅರುಣ್ ಅಜಿಕುಮಾರ್ ಅವರ ಹೆಸರು, ಪಡಕಲ ಮೂವಿನಲ್ಲಿ ಅವರು ಬರ್ತಾ ಇದ್ರು, ಒಂದು ಸಣ್ಣಿಗೆ ಒಬ್ರು. ಅವರು ಲೈಕ್ ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ಇದ್ರು, ಅವ್ರು ಚೆನ್ನಾಗಿಯೇ ಮಾಡಿದ್ದಾರೆ. ಬಟ್ ಐ ಥಿಂಕ್ ಹಿ ಹ್ಯಾಸ್ ಅ ಲಾಂಗ್ ವೇ ಹೆಡ್. ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರಣವ್ ಮೋಹನ್ಲಾಲ್ ಲೈಕ್ ನಾನು ಈ ವರ್ಷನ್ ಆಫ್ ಪ್ರಣವ್ ಮೋಹನ್ಲಾಲ್ ನಾನು ಖಂಡಿತವಾಗಿ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಬಟ್ ಅವರು ಬ್ಯಾಂಗರ್ ಒಂದು ಕೊಟ್ಟರು. ಅವರು ಬ್ಯೂಟಿಫುಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಹಾರರ್ ಅಂದರೆ ಇದೇ ಹಾರರು. ಕಾಂಜೂರಿಂಗ್ ಹಾರರ್ ಅಂತ ಅನ್ಕೊಂಡಿದ್ದೀವಿ, ಬಟ್ ಇದು ಹೋಗಿ ನೋಡಿ. ನಿಮಗೆ ಅದರಲ್ಲಿರುವ ಆ ಎಕ್ಸ್ಪೆಕ್ಟೇಷನ್ ಹೋಗಿ ಲೈಕ್ ದಿಸ್ ಇಸ್ ಹಾರರ್ ಅಂತ ನಿಮಗೆ ಮೈಂಡಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಅಷ್ಟು ಒಂದು ಟೆನ್ಷನ್, ಒಂದು ಸೀಟ್ ಎಜ್ನಲ್ಲಿ ಕೂತ್ಕೊಂಡಿದ್ದೀವಿ ಗೊತ್ತಾ. ದಟ್ ಇಸ್ ದ ಬ್ಯೂಟಿ ಆಫ್ ಅ ಮೂವಿ. ಲೈಕ್ ನಾವು ಹಾರರ್ ಆದರೂ ಆ ಟೆನ್ಷನ್ ನಮಗೆ ಫೀಲ್ ಆಗುತ್ತೆ ಗೊತ್ತಾ. ಅದು ನಮಗೆ ಆಗೋ ಥರ ನಮಗೆ ಒಂದು ಕನೆಕ್ಷನ್ ಬರುತ್ತಲ್ಲ. ದಟ್ ಈಸ್ ಲೈಕ್ ದಟ್ ಈಸ್ ವೇರ್ ರಾಹುಲ್ ಸದಾಶಿವಂ ಒನ್ ಇನ್ ದಿಸ್ ಮೂವಿ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗುತ್ತೆ, ಹೋಗಿ ನೋಡಿ. ಆಮೇಲೆ ಮ್ಯೂಸಿಕ್, ಕ್ರಿಸ್ಟೋ ಝೇವಿಯರ್ BGM, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಲೈಕ್ ತುಂಬ ಭಯಾನಕರವಾಗಿ ಇತ್ತು ಅವ್ರದ್ದು ಮ್ಯೂಸಿಕ್ಕು. ಈ ಮೂವಿ ಈ ಟೆನ್ಷನ್ಸು, ಲೈಕ್ ಈ ಫಿಯರ್ ಗ್ರಿಪ್ ಅಂತ ಹೇಳ್ತಾರಲ್ಲ, ಲೈಕ್ ಅದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಮೂವಿ. ನನಗೆ ನೆಗೆಟಿವ್ಸ್ ಅಂತ ಹೇಳೋಕ್ಕೆ ನನಗೆ ಅಷ್ಟೇನಿಲ್ಲ. ನನಗೆ ನೆಗೆಟಿವ್ಸ್ ಅಂತ ಹೇಳಬೇಕಂದ್ರೆ ನನಗೆ ಒಂದು ಸ್ವಲ್ಪ ಅಲ್ಲಿ ಏನೋ ಮಿಸ್ಸಿಂಗ್ ಎಲಿಮೆಂಟ್ಸ್ ಫೀಲ್ ಆಯಿತು. ಬಟ್ ಅದು ಇಟ್ ಡಸಂಟ್ ಮ್ಯಾಟರ್. ಹೋಲ್ ಮೂವಿನೇ ತುಂಬ ಚೆನ್ನಾಗಿರುವಾಗ ಇದು ಚಿಕ್ಕ ಎಲಿಮೆಂಟ್ಸ್ ಎಲ್ಲ ನಮಗೆ ಅಷ್ಟು ಫೀಲ್ ಆಗಲ್ಲ. ಆಮೇಲೆ ಇಂಟ್ರೋಲ್ ಬ್ಲಾಕ್ ವಾಸ್
ಬ್ಯೂಟಿಫುಲ್. ಇಂಟ್ರೋಲ್ ಬ್ಲಾಕ್ಗೆ ನಿಮಗೆ ಟೋಟಲ್ ಪೈಸಾ ವಸೂಲು, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಕ್ಲೈಮ್ಯಾಕ್ಸ್ ಕೂಡ ನನಗೆ ಕ್ಲೈಮ್ಯಾಕ್ಸ್ ಏನೋ ಸ್ವಲ್ಪ ಬೇಗ ಬರೋದಿರುತ್ತೋ, ಮೇ ಬಿ ನಾನು ಫುಲ್ ಅದು ಒಳಗಡೆನೆ ಮುಳುಗ್ಬಿಟ್ಟೆ, ಅದಕ್ಕೆ ಹಂಗೆ ನನಗೆ ಫೀಲ್ ಆಗ್ತಾ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಕ್ಲೈಮ್ಯಾಕ್ಸ್ ಬೇಗ ಬಂತಾ ಇತ್ತು ನನಗೆ, ಬಟ್ ಗುಡ್, ಲೈಕ್ ತುಂಬ ಚೆನ್ನಾಗಿತ್ತು. ಆದರೆ ಇನ್ನೊಂದು ಕ್ಲೈಮ್ಯಾಕ್ಸ್ ಅಲ್ಲಿ ಲೈಕ್ ನೆಕ್ಸ್ಟ್ ಪಾರ್ಟ್ಗೆ ಲೀಡ್ ಕೊಡೋ ಥರ ಇತ್ತು, ಬಟ್ ಗೊತ್ತಿಲ್ಲ, ನನಗೂ ಖಂಡಿತವಾಗಿ ಗೊತ್ತಿಲ್ಲ. ಹಾಗೆ ಬಂದರೆ ಪಕ್ಕ ನಾನು ಫಸ್ಟ್ ಹೋಗಿ ನೋಡುತ್ತೇನೆ ನಾನು. ಲೈಕ್ ನಾನೇ ಲೇಟು, ಇದು ಆ್ಯಕ್ಚುಲಿ ಪ್ರಮೋಷನ್ ಸ್ಟ್ರಾಟಜಿ ಹೆಂಗಂದ್ರೆ, ಲೈಕ್ ಸೆಕೆಂಡ್ ಶೋನೇ ಫಸ್ಟ್ ಶೋ ಹೋಗ್ಬಿಟ್ರು. ಮೊನ್ನೆ ನೈಟ್ ಇದು ರಿಲೀಸ್ ಆಗಿದ್ದು ಈ ಸಿನಿಮಾ. ಅದು ರಾಹುಲ್ ಸದಾಶಿವಂ ಆಲ್ವೇಸ್ ಗಿವ್ ಸಮ್ ಸರ್ಪ್ರೈಸಸ್. ಲಾಸ್ಟ್ ಬ್ರಹ್ಮಯುಗಂ ಕೂಡ ಲೈಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಬಿಟ್ರು. ಸೊ ಹೊಸದಾಗಿ ಏನೇನೋ ಮಾಡ್ತಾ ಇರೋರು. ಸೊ ದಟ್ ಈಸ್ ಲೈಕ್ ಒನ್ ಆಫ್ ಹಿಸ್ ಬೆಸ್ಟ್ ಥಿಂಗ್ ಐ ಲೈಕ್. ಅಷ್ಟೇ ಗೈಸ್, ನೀವು ಹೋಗಿ ನೋಡಿ. ನೀವು ಹೊರರ್ ಲವರ್ಸ್ ಆದರೆ ಖಂಡಿತವಾಗಿ 100% ನಾನು ಬರೆದು ಕೊಡ್ತೀನಿ, ನಿಮಗೆ ಅದು ಇಷ್ಟ ಆಗುತ್ತೆ. ನಾನು ಬಂದು ನಿಮಗೆ ಬೇರೆ ಒಂದು ಮೂವಿ ರಿವ್ಯೂ ಅಲ್ಲಿ ನೋಡ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಟು ಮ್ಯಾಡ್ ಮೈಂಡ್ಸ್. ನಾವು ಬೇರೆ ಚಾನೆಲಲ್ಲಿ ಬೇರೆ ರಿವ್ಯೂಸ್, ಬೇರೆ ಲ್ಯಾಂಗ್ವೇಜ್ ಮೂವಿ ರಿವ್ಯೂಸ್ ಎಲ್ಲ ಮಾಡ್ತಾ ಇದ್ದೀವಿ, ಅದೆಲ್ಲ ನೋಡಿ ಎಂಜಾಯ್ ಮಾಡಿ. ಸೊ ಅಂಟಿಲ್ ಐ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬೈ ಬೈ, ಟೇಕ್ ಕೇರ್.